ನಾಲ್ಕನೆಯ ದಿನ ಕೂಷ್ಮಾಂಡ. ನಾಲ್ಕನೇ ದಿನ ದೇವಿಯ ಈ ರೂಪವನ್ನ ಆರಾಧನೆ ಮಾಡಲಾಗುತ್ತದೆ. ಇದನ್ನು ಕೂಷ್ಮಾಂಡ ಎಂದು ಕರೆಯಲಾಗುತ್ತದೆ. ನಂಬಿಕೆಗಳ ಪ್ರಕಾರ ತನ್ನ ಮುಸುಕಾದ ನಗುವಿನಿಂದ ಈ ವಿಶ್ವವನ್ನೇ ಆಕೆ ಸೃಷ್ಟಿ ಮಾಡಿದ್ದು ಎನ್ನಲಾಗುತ್ತದೆ. ಹಾಗಾಗಿ ತಪ್ಪದೆ ನಾಲ್ಕನೇ ದಿನ ಈ ದೇವಿಯನ್ನ ಆರಾಧನೆ ಮಾಡಬೇಕು. ಇದರಿಂದ ಮಾನಸಿಕ ನೆಮ್ಮದಿ ಸಿಗುತ್ತದೆ. ಸಿದ್ಧಿದಾತ್ರಿ ರೂಪವನ್ನು ಪಡೆದ ನಂತರ ಪಾರ್ವತಿ ದೇವಿಯು ಸೂರ್ಯನ ಮಧ್ಯಭಾಗಕ್ಕೆ ತೆರಳಿ ಸೂರ್ಯನು ಬ್ರಹ್ಮಾಂಡದಾದ್ಯಂತ ಶಕ್ತಿಯನ್ನು ಹೊರಹಾಕಲು ಅವಕಾಶ ಮಾಡಿಕೊಟ್ಟಳು ಎನ್ನಲಾಗುತ್ತದೆ. ಮಾ ಕೂಷ್ಮಾಂಡವು ಸೂರ್ಯನೊಳಗೆ ವಾಸಿಸುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಆಕೆಯ ದೇಹವು ಸೂರ್ಯನಂತೆಯೇ ಬೆಳಕನ್ನು ಹೊರಸೂಸುತ್ತದೆ. ಅಷ್ಟಭುಜ ದೇವಿಗೆ 8 ಕೈಗಳಿವೆ ಎಂದು ಹೇಳಲಾಗುತ್ತದೆ. ಕೂಷ್ಮಾಂಡ ದೇವಿ ಮಂತ್ರ. ಸುರ ಸಂಪೂರ್ಣ ಕಲಶಂ ರುದಿರಾಪ್ಲುತಮೇವ ಚ ದಧಾನ ಹಸ್ತ ಪದ್ಮಾಭ್ಯಾಂ ಕೂಷ್ಮಾಂಡ ಶುಭಧಾಸ್ತು ಮೇ.